ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥರ ಪ್ರಸಾದ ಮಾಡಿಡಬೇಕು ನೈವೇದ್ಯಕ್ಕೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನೋಡಿ 2 ಥರದ ಸ್ವೀಟು ಮತ್ತು ನಾನು 3 ಥರದ ಅನ್ನದ ಐಟಮ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಫಸ್ಟು ಇಲ್ಲಿ ನೋಡಿ ಇವಾಗ 1 ಕಪ್ ಅನ್ನ ಮಾಡಿಟ್ಕೊಂಬಿಡಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಬೆಳಗ್ಗೆ ಪೂಜೆ ಎಲ್ಲ ಬೇಗ ಮಾಡ್ಕೊಂಡಿರ್ತೀವಿ ಅಲ್ವಾ, ಬೇಗ ಆಗೋವಂಥ ರೆಸಿಪೀಸ್ ಇದು. ಯಾವ್ಯಾವ ಥರ ಐಟಮ್ಸು ಅಂತ ನೋಡೋಣ. ಫಸ್ಟ್ 1 ಕಪ್ನ ನಾನು ಅಕ್ಕಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ತುಂಬ ಇಷ್ಟ ದೇವಿಗೆ. ನೋಡಿ ಒಂದು ಬಾಣಲೆ ಬಿಸಿಗಿಟ್ಟು ಪುಳಿಯೋಗರೆಗೆ ಎಣ್ಣೆ ಹಾಕ್ಬಿಟ್ಟು 2 ಟೇಬಲ್ ಸ್ಪೂನು ಎಲ್ಲ ಒಂದೊಂದು ಬಟ್ಲು ಮಾಡಿಕೊಂಡ್ರೆ ಸಾಕು. ನೋಡಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಹಂಗೆ ಶೇಂಗಾ ಬೀಜನೂ ಹಾಕಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಆಗಲಿ. ಇದು ನೀಟಾಗಿದು ಶೇಂಗಾ ಬೀಜ ಎಲ್ಲ ಫ್ರೈ ಆದಮೇಲೆ ನಾನು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಈ ಥರ ಪೀಸ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಇದೆಲ್ಲ ನೀಟಾಗಿ ಫ್ರೈ ಆಗ್ತಿದ್ದಂಗೆ ಪುಳಿಯೋಗರೆ ಗೊಜ್ಜಿದೆ, ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಅನ್ನ ಹಾಕ್ಬಿಟ್ಟು ಕಲಸಿ ಇಡೋದು. ನೋಡಿ ಇವಾಗ ಇದು ಫ್ರೈ ಆಯ್ತಲ್ವ, ಸ್ವಲ್ಪ ಗೊಜ್ಜು, ಯಾಕಂದರೆ ಒಂದೊಂದೇ ಬಟ್ಲಲ್ವ ನಾವು ನೈವೇದ್ಯಕ್ಕೆ ಮಾತ್ರ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ತಾ ಇರೋದು. ನೋಡಿ ಇಷ್ಟು ಎಲ್ಲ ನೀಟಾಗೆಲ್ಲ ಕಲಿಸ್ಬಿಟ್ಟು ಒಂದು ಬಟ್ಲು ಅನ್ನ ಹಾಕಿ ಕಲಿಸಿದ್ದೀನಿ. ಪುಳಿಯೋಗರೆ ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ನಾನು ನಿಂಬು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಲೆಮನ್ ರೈಸು. ನೋಡಿ ಇವಾಗೂ ಬಾಣಲಿ ಬಿಸಿಗಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಹಾಕಿ 2 ಗೋಡಂಬಿನ ಪೀಸ್ ಮಾಡಿ ಹಾಕಿ, ಆಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ, ಆಮೇಲೆ ಒಂದು ಸ್ಪೂನಷ್ಟು ಶೇಂಗಾ ಬೀಜ ಎಲ್ಲ ಇದು ಗೋಲ್ಡನ್ ಬ್ರೌನ್ ಆಗಲಿ ಇದನ್ನು. ಆಮೇಲೆ ತುರಿದಿಟ್ಕೊಂಡಿರ್ತೀವಲ್ವ ಹಸಿ ಕೊಬ್ಬರಿನೂ ಹಾಕಬೇಕು, ಕರಿಬೇವು ಹಾಕಿ ಸ್ವಲ್ಪ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹೆಚ್ಚಿ ಹಾಕಿದ್ದೀನಿ ನಾನು, ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ. ಬೇಕು ಅಂದರೆ ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು. ನೋಡಿ ಇಷ್ಟು ಹಾಕ್ಬಿಟ್ಟು ಕೊಬ್ಬರಿನೂ ಎಲ್ಲ ಒಗ್ಗರಣೆಲ್ಲ ಫ್ರೈ ಆದಮೇಲೆ ಇದಕ್ಕೂ ಒಂದು ಬಟ್ಲು ಅನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಂಬೆ ರಸ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಲೆಮನ್ ರೈಸ್ ರೆಡಿ ಆಯಿತು ಅಲ್ವಾ. ಬೇಗನೆ ಮಾಡ್ಕೋಬೋದು. ಬೆಳಗ್ಗೆ ನಾವು ಪೂಜೆಗೆಲ್ಲ ಈ ಥರ ಮಾಡಿರೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನೆಕ್ಸ್ಟ್ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ. ಮೊಸರನ್ನಕ್ಕೂ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಇದು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆನೂ ಗೋಲ್ಡನ್ ಬ್ರೌನ್ ಹಾಕಲಿ. ಆಮೇಲೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟೇ ಸಾಕು ಇದಕ್ಕೆ ಒಗ್ಗರಣೆ. ಇದನ್ನೆಲ್ಲ ಮಾಡಿಕೊಂಡು ಬೇರೆ ಒಂದು ಬಟ್ಲಲ್ಲಿ ಅನ್ನ ಇಟ್ಕೊಳ್ಳೋಣ. ಒಂದು ಬೌಲು ಅನ್ನ ಇಟ್ಕೊಂಡು ಅದಕ್ಕೆ ಮೊಸರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಅನ್ನ ತಣ್ಣಗಾಗಿರಬೇಕು. ಈ ಒಗ್ಗರಣೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಕ್ಷ್ಮೀ ದೇವಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ. ಈ ದಾಳಿಂಬೆ ಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಮೊಸರನ್ನೂ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾನು ಗೋಧಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಒಂದು ಮೆಜರ್ಮೆಂಟ್ ನೋಡಿ. ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ 1 ಕಪ್ಪು ನಾನು ಗೋಧಿ ನುಚ್ಚು ತೊಗೊಂಡು ನಾನು 2 ಅವರ್ಸ್ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಗೋಧಿ ನುಚ್ಚನ್ನ ನೆನೆಸಿಟ್ಟಿರೋದನ್ನು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. 1 ಕಪ್ಪಿಗೆ ಗೋಧಿ ನುಚ್ಚಿಗೆ ನಾನು ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಅರ್ಧ ಕಪ್ ನೀರು ಇದು ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ನೀರು ಇಷ್ಟ ಹಾಕ್ಬಿಟ್ಟು ಇದನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿದರೆ ಬೇಗ ಬೇಯುತ್ತೆ. ಇವಾಗ ನಾನು ನೀರು ಹಾಕಿಬಿಟ್ಟು ಒಂದು ಡ್ರಾಪ್ ಎಣ್ಣೆ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಗೋಧಿ ಇದು ರವೆ ಬಿಡಿಯಾಗಿ ಚೆನ್ನಾಗಿರುತ್ತೆ ಪಾಯಸದಲ್ಲಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹಾಕ್ಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಬೆಲ್ಲನೂ ಅಷ್ಟೇ, ನಾನು ಗೋಧಿ ನುಚ್ಚು 1 ಕಪ್ ತೊಗೊಂಡಿದ್ನಲ್ವ ಅದೇ ಮೆಜರ್ಮೆಂಟ್ಗೆ 1 ಕಪ್ ಬೆಲ್ಲನೂ ತೊಗೊಂಡು ಅದನ್ನು ಕರಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕುಕ್ಕರ್ದು ವಿಜಿಲ್ ಆಗಿದೆ. 2 ವಿಜಿಲ್ಗೆ ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು. ಇದಕ್ಕೆ ನಾನು ಇವಾಗ ಇದೇನು ಬೆಲ್ಲ ಇದು ಕರಗಿಸ್ಕೊಂಡಿದ್ವಿ ಅಲ್ವ ಅದನ್ನು ಈ ಗೋಧಿ ನುಚ್ಚಿಗೆ ಇದಕ್ಕೆ ಸೋಸ್ಕೊಂಡ್ಬಿಡೋಣ. ಇದೇ ಕುಕ್ಕರ್ಗೆ ಸೋಸ್ಕೊಂಡು ನೀಟಾಗಿ ಇದನ್ನು ಕುದಿಯೋಕ್ಕಿಡೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ ಬೆಲ್ಲದಲ್ಲಿ ಕಸ ಅದು ಇರುತ್ತೆ ಅಂತ ಸೋಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಪಾಯಸ. ಅದಕ್ಕೆ ನಾನು ಸೋಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ, ಇದಕ್ಕೆ ನಾನು 1 ಕಪ್ ಹಾಲು ಹಾಕ್ತಾಯಿದ್ದೀನಿ. 1/4 ಲೀಟ್ರಷ್ಟು ಹಾಲಾದರೆ ಸಾಕು. ಹಾಲು ಹಾಕಿದರೆ ಪಾಯಸ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸೋಣ. ಇವಾಗ ಬೆಲ್ಲದ್ದು ಹಾಲಿಂದು ಎಲ್ಲ ನೀಟಾಗಿ ಅದು ಗೋಧಿ ಇದು ಎಲ್ಲದನ್ನು ನೀಟಾಗಿ ಕುದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕುದೀಲಿ ಚೆನ್ನಾಗಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ.
ಇದನ್ನು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಕುದೀಲಿ, ಇದು ಒಣ ಕೊಬ್ಬರಿನೂ ಇದ್ರ ಜೊತೆ ಎಲ್ಲ ನೀಟಾಗಿ ಕುದೀತಾ ಇರಲಿ. ಇವಾಗ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಶುಂಠಿ ಪೌಡ್ರ್ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗೋಧಿ ಪಾಯಸನೂ ರೆಡಿ ಆಯಿತು ನೋಡಿ. ಇದಕ್ಕೆ ನೆಕ್ಸ್ಟ್ ನಾನು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕಿದರೆ ಗೋಧಿ ಪಾಯಸ ರೆಡಿ ಆಯಿತು. ಇವಾಗ ಲಕ್ಷ್ಮಿಗೆ ಗೋಧಿ ಪಾಯಸ ಅಂತೂ ತುಂಬ ಇಷ್ಟ. ತುಂಬ ಅಂದರೆ ಗೋಧಿ ಪಾಯಸದ ಬದಲು ನಾವು ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸನೂ ಮಾಡ್ಬೋದು. ಇವಾಗ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಇದು ಹೋಳ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಹೋಳ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಹಂಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇಲ್ಲ. ನಾನಿಲ್ಲಿ ನೈವೇದ್ಯಕ್ಕೆ ಮಾತ್ರ 2 ಹೋಳ್ಗೆ ಮಾಡ್ತಾ ಇದ್ದೀನಿ ನೋಡಿ. 2 ಹೋಳ್ಗೆ ನೈವೇದ್ಯಕ್ಕಷ್ಟೇ ತೋರಿಸ್ತಾ ಇರೋದು ನಾನು. ಇಲ್ಲಿ ನಾನು ಇವಾಗ 2 ಮಾತ್ರ ಮಾಡ್ತಾ ಇರೋದು ನೈವೇದ್ಯಕ್ಕೆ. ನಿಮಗೆ ಹೋಳ್ಗೆ ಬೇಡ ಅಂದರೆ ಕಜ್ಜಾಯನೂ ಮಾಡ್ಕೋಬೋದು. ನಾನಿಲ್ಲಿ ಬೇಳೆ ಹೋಳ್ಗೆ ಮಾಡ್ತಾ ಇರೋದು. ಬೇಳೆ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ಹೋಳ್ಗೆ ಮಾಡಿರೋದು ಈ ನೈವೇದ್ಯಕ್ಕೆ. 2 ಹೋಳ್ಗೆ ನೋಡಿ ನಾನಿವಾಗ ಮಾಡಿದ್ದೀನಿ. ನಾನು ಲಾಸ್ಟ್ ನನ್ನ ವೀಡಿಯೋದಲ್ಲಿ ಇದೆ ಹೋಳ್ಗೆದು, ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಆ ವೀಡಿಯೋದಲ್ಲಿ ನೋಡಿಕೊಂಡು ಮಾಡಿ ಹೋಳ್ಗೆನ. ಇನ್ನು ಆಯ್ತಲ್ವ, ಹೋಳ್ಗೆನೂ ರೆಡಿ ಆಯಿತು. ಇನ್ನು ನೈವೇದ್ಯಕ್ಕೆ 5 ಥರದ್ದು ನೈವೇದ್ಯದೂ ರೆಡಿ ಆಯಿತು ಎಲ್ಲ ಲಕ್ಷ್ಮಿಗೂ. ನೀವು ಈ ಥರ ನೈವೇದ್ಯಕ್ಕೆ ಮಾಡಿಡಿ, ಲಕ್ಷ್ಮಿಗೆಲ್ಲ ಇಷ್ಟ ಈ ನೈವೇದ್ಯಗಳೆಲ್ಲ. ನಾನು ಮಾಡಿರೋದೆಲ್ಲ ಈ ಲಕ್ಷ್ಮಿಗೆ ಇಷ್ಟವಾಗಿರೋ ಅಡುಗೆಗಳು, ಪ್ರಸಾದಗಳು ಇದು ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.